ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಚರ್ಮದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಎಸ್ಪೆಷಲಿ ಬೇಸಿಗೆ ಬಂದರೆ ಅಥವಾ ಚಳಿಗಾಲದಲ್ಲಿ ಎಲ್ಲ ನಾರ್ಮಲ್ ಆಗಿ ಫಂಗಲ್ ಇನ್ಫೆಕ್ಷನ್ ಅಥವಾ ಬೇರೆ ಬೇರೆ ರೀತಿಯ ಚರ್ಮದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಹುಳುಕಡ್ಡಿ ಥರ ಆಗ್ಬೋದು, ಬೇರೆ ಬೇರೆ ರೀತಿಯ ಕಜ್ಜಿ, ಹಾಗೆಯೇ ರಿಂಗ್ವಾರ್ಮ್ ಥರ ಆಗೋದು, ಸೊ ತುರಿಕೆ ಈ ಥರ ಎಲ್ಲ ಇರುತ್ತಲ್ಲ. ಇದಕ್ಕೆ ಇವತ್ತೊಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಯಾವ ಮನೆಮದ್ದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ಫಸ್ಟಿಗೆ ನಾನು 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅಥವಾ ತಂಪಿನ ಬೀಜ ಇದನ್ನು ತಗೊಳ್ತಾ ಇದ್ದೀನಿ, ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ಇದರ ಪೌಡರ್ ಸಿಗುತ್ತೆ ನಮಗೆ ಬೇಕಂದರೆ, ಇಲ್ಲಾದರೆ ನಾವು ಮನೆಯಲ್ಲೇ ಈ ಥರ ಜಜ್ಜಿ ಪೌಡರ್ ಮಾಡ್ಕೊಳ್ಬಹುದು. ಫೈನ್ ಪೌಡರ್ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಹುಳುಕಡ್ಡಿ ಅಥವಾ ಇನ್ನು ತುರ್ಕೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ರಿಂಗ್ವಾರ್ಮ್ ಎಲ್ಲ ಆಗುತ್ತೆ. ನಾರ್ಮಲ್ ಆಗಿ ಬೆವ್ರು ಸಾಲೆ ಎಲ್ಲ ಆಗೋ ಟೈಮಲ್ಲಿ ಆಗುತ್ತೆ. ಅಂದರೆ ತುಂಬ ಬೆವರು ಬರೋದ್ರಿಂದ ಅಲ್ಲಲ್ಲೇ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗಿ ತುರಿಕೆ ಎಲ್ಲ ಜಾಸ್ತಿ ಆಗಿ ಕೆಂಪು ರ್ಯಾಷಸ್ ಥರ ಆಗಿಬಿಟ್ಟು ಆಗುತ್ತೆ. ಹಾಗೆಯೇ ಇನ್ನು ಚಳಿಗಾಲದಲ್ಲಿ ಕೂಡ ಆಗುತ್ತೆ. ಚಳಿಗಾಲದಲ್ಲಿ ಬಟ್ಟೆ ಎಲ್ಲ ಒಂದು ಸ್ವಲ್ಪ ತೇವ ಥರ ಇರುತ್ತೆ ಅಲ್ವಾ, ಸೊ ಅದರಿಂದಾಗಿ ಕೂಡ ಆಗುತ್ತೆ. ಇನ್ನೊಂದು ನಾರ್ಮಲ್ ಆಗಿ ಆಗೋದು ಅಂತ ಹೇಳಿದರೆ ಈ ಪ್ರಾಬ್ಲಮ್ ಇರೋರ ಬಟ್ಟೆಯನ್ನು ಅಥವಾ ಅವರ ಬೆಡ್ ಎಲ್ಲ ಶೇರ್ ಮಾಡೋದ್ರಿಂದ ಕೂಡ ಆಗುತ್ತೆ. ಇದಿವಾಗ ಪೌಡರ್ ಆಗಿದೆ. ಇದನ್ನು ನಾನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆನ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ. ಇದು ಸ್ವಲ್ಪ ಪೇಸ್ಟ್ ಥರ ಆಗತ್ತೆ ಅಲ್ವಾ ಮಿಕ್ಸ್ ಮಾಡಿದಾಗ. ಇದನ್ನು ಎಲ್ಲಿ ನಮಗೆ ಹುಳುಕಡ್ಡಿ ಥರ ಆಗಿರುತ್ತೆ ಅಥವಾ ರಿಂಗ್ವಾರ್ಮ್ ಥರ ಆಗಿರುತ್ತೆ, ಹಾಗೆಯೇ ಅಲರ್ಜಿ ತುರ್ಕೆ ಎಲ್ಲ ಇದ್ದಾಗ ಅಲ್ಲಿಗೆ ಅಪ್ಲೈ ಮಾಡಬೇಕು. ಬಟ್ ಇದನ್ನ ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಅಪ್ಲೈ ಮಾಡಿ ಒಂದು 10 ನಿಮಿಷ ಕರೆಕ್ಟಾಗಿ ಒಣಗೋಕೆ ಬಿಡಬೇಕು. ಕರೆಕ್ಟಾಗಿ ಒಣಗಿದ ಮೇಲೆ ಬರೀ ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಸೋಪ್ ಏನು ಕೂಡ ಯೂಸ್ ಮಾಡ್ದೇನೆ ವಾಶ್ ಮಾಡಬೇಕು. ಆ ಥರ ತೊಳ್ಕೊಂಡಾದ್ಮೇಲೆ ನೀಟಾಗಿ ಅಲ್ಲಿ ಏನು ತೇವ ಇಲ್ಲದೆ ಇರೋ ಥರ ಒರೆಸ್ಕೊಳ್ಬೇಕು. ಈ ಥರ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅಥವಾ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಾವು ಈ ಅಲರ್ಜಿಗಳನ್ನೆಲ್ಲ ದೂರ ಇಟ್ಕೊಳ್ಬಹುದು. ನಮಗೆ ಬೇಸಿಗೆಯಲ್ಲಿ ಬೆವರಿಂದ ಆಗುವಂತಹ ರೆಡ್ ರ್ಯಾಷಸ್ ಥರ ಆಗಿ ತುರ್ಕೆ ಥರ ಸ್ಟಾರ್ಟ್ ಆಗೋದು, ಹಾಗೆಯೇ ಚಳಿಗಾಲದಲ್ಲಾದರೆ ತುಂಬ ತೇವದಿಂದ ಆಗುವಂತಹ ಅಲರ್ಜಿ ಅಥವಾ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗುತ್ತಲ್ಲ, ಸೊ ಅದನ್ನೆಲ್ಲ ಕೂಡ ನಾವು ದೂರ ಇಟ್ಕೊಳ್ಬಹುದು. ನೋಡಿದ್ರಲ್ಲ, ಸ್ಕಿನ್ ಅಲರ್ಜಿಗೆ ಒಂದು ಸಿಂಪಲ್ ಮನೆಮದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಮನೆಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.